ಏನು ನಡೀತಾ ಇದೆ ಕರ್ನಾಟಕದಲ್ಲಿ? ಕರ್ನಾಟಕವನ್ನು ಏನು ಮಾಡಲಿಕ್ಕೆ ಹೊರಟಿದ್ದೀರಿ ನೀವುಗಳೆಲ್ಲ? ಇದು ನೇರ ಪ್ರಶ್ನೆ ನಂದು ವ್ಯವಸ್ಥೆಗೆ. ಯಾಕಂದರೆ ಪಂಜಾಬನ್ನು ನೋಡ್ಬಿಟ್ವಿ, ಪಂಜಾಬಿನ ಹುಡುಗರು ಎಕ್ಕುಟ್ಕೊಂಡು ಹೋಗ್ಬಿಟ್ರು. ಉಡ್ತಾ ಪಂಜಾಬ್ ಸಿನಿಮಾ ಕೂಡ ಬಂತು. ಅಂದರೆ ಸ್ಥಿತಿ ಅಷ್ಟರ ಮಟ್ಟಿಗೆ ಹದಗೆಟ್ಟೋಯ್ತು ನೋಡಿ. ಇದು ಒಂದು ಸರಿ ನೀವೇನಾದರೂ ನಮ್ಮ ಯುವಕರನ್ನು ಇದರ ರುಚಿ ಹತ್ತಿಸ್ಬಿಟ್ರೆ ಮುಗಿದೋಯ್ತು ಕತೆ, ಇನ್ನೇನು ಬೇಡ. ಒಂದು ಭಾಳ ಒಳ್ಳೆ ಮಾತಿದೆ, ಒಂದು ದೇಶದ ಯುವಕರನ್ನು ಹಾಳು ಮಾಡಬೇಕು ಅಂತಂದರೆ ಇನ್ನೇನು ಮಾಡೋದು ಬೇಡ ಅಂತ ಡ್ರಗ್ಸ್ ರುಚಿ ಹತ್ತಿಸ್ಬಿಟ್ರೆ ಸಾಕು. ರಾಜ್ಯದಲ್ಲಿ ಮಿತಿಮೀರಿ ಹೋಗಿದೆ, ಮಿತಿಮೀರಿ. ಹೇಳೋರು ಕೇಳೋರು ಯಾರೂ ಇಲ್ಲ. ಅಬ್ದುಲ್ ಜಬ್ಬಾರ್ ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಎತ್ತಿದ್ರು ವಿಧಾನ ಪರಿಷತ್ ಸದಸ್ಯರು. ಪರಮೇಶ್ವರ್ ಕೊಟ್ಟಂಥ ಮಾತಿದೆಯಲ್ಲ, ಒಳ್ಳೆ ಮಾತು. ಹಿಂಗೆ ಮಾಡ್ತಾ ಇರಿ, ದಂಧೆಕೋರರ ಮನೆಗಳನ್ನು ಕೂಡ ಧ್ವಂಸ ಮಾಡ್ತೀವಿ. ಅಪ್ರಿಷಿಯೇಟ್ ಮಾಡಬೇಕು ಪರಮೇಶ್ವರ್ ಅವ್ರನ್ನ. ಕರೆಕ್ಟ್. ಎಷ್ಟು ಅಂತ ಬುದ್ಧಿವಾದ ಹೇಳಕ್ಕೆ ಸಾಧ್ಯ? ಏನು ಗಿಣಿಗಳದಂಗೆ ಹೇಳಬೇಕಾ? ಮುದ್ದು ಮಾಡಿ ಹೇಳಬೇಕಾ? ತಪ್ಪು ಮಾಡೋರಿಗೆ ಕಪಾಳ ಹೊಡಿಬೇಕು, ಹೆಣ ಎತ್ತಬೇಕು ಹೆಚ್ಚು ಕಡಿಮೆ ಆದರೆ. ಮನೆಗಳನ್ನು ಕೆಡೋತೀವಿ ಅಂತ ಕೆಡವಬೇಕು. ಈ ರೀತಿ ಡ್ರಗ್ಸ್ ಮಾರಾಟ ಆಗ್ತಾ ಇದ್ರೆ ಗತಿ ಏನು ನಾಳೆ? ಯಾವ ಮನೆ ಮಠ ಉಳಿತಾವೆ? ಸಮಾಜ ಎಲ್ಲಿ ಉಳಿಯುತ್ತೆ? ದೇಶನೇ ದುರ್ಬಲ ಆಗೋಗುತ್ತೆ ವ್ಯಸನಿಗಳು ಸುತ್ತಮುತ್ತ ತುಂಬಿಕೊಂಡ್ರೆ. ಯಾವುದಾದ್ರೂ ಮನೆಯಲ್ಲಿ ವಿಪರೀತ ವ್ಯಸನಕ್ಕೀಡಾಗಿರ್ತಾರಲ್ಲ, ಆ ಮಕ್ಕಳಿರುವಂಥ ಮನೆಯನ್ನು ನೋಡಿ ಒಂದು ಸರಿ, ತಂದೆ ತಾಯಿಗಳ ಜೊತೆ ಮಾತಾಡಿ ಒಂದು ಸರಿ ಗೊತ್ತಾಗುತ್ತೆ ಏನು ಅಂತ. ಮುಗೀತು ಕತೆ. ಜನ್ಮದಲ್ಲವರು ವಾಪಸ್ ಬರಲ್ಲ, ಒನ್ವೇ ಅದು. ಬರೀ ಜಬ್ಬಾರ್ ಪ್ರಶ್ನೆಗೆ ಪರಮೇಶ್ವರ್ ಏನು ಹೇಳಿದ್ರು ನೋಡೋಣ. ಈ ಹಾವಳಿ ಇದೆ, ಇದನ್ನು ನಾವು ನಿಲ್ಲಿಸಬೇಕು ಅಂಥೇಳಿ ಭಾಳ ಪ್ರಯತ್ನ ಮಾಡ್ತಾ ಇದ್ದೇವೆ. ಪ್ರತಿ ತಿಂಗಳ ಪ್ರತಿ ಕಾಲೇಜಿಗೆ ಪ್ರತಿ ಶಾಲೆಗೆ ನಮ್ಮ ಪೊಲೀಸ್ ಆಫೀಸರ್ಸ್ ಭೇಟಿ ಕೊಡಬೇಕು ಅಂತ ಮಾಡಿದ್ದೇನೆ. ಅವರು ಹೋಗಿ ಅವರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಅದರಿಂದ ಆಗ್ತಕ್ಕಂಥ ಅನಾಹುತ ಏನು ಅಂತೇಳಿ ಅದನ್ನು ಅವ್ರಿಗೆ ತಿಳಿಸ್ಬೇಕು. ಎರಡನೇದು, ಅವರು ಡ್ರಗ್ಸ್ ಯೂಸ್ ಮಾಡ್ತಾ ಇದ್ದರೆ ಅದನ್ನು ಗಮನಿಸಿ ಅದನ್ನು ಹಿಡಿಬೇಕು ಅಂಥೇಳಿ. ಮೊನ್ನೆ ಒಂದೇ ದಿವಸ ವಿಶ್ವಣ್ಣ, ಒಂದೇ ದಿವಸ 1,000 ಶಾಲೆಗಳಿಗೆ ನಮ್ಮ ಇಡೀ ಬೆಂಗಳೂರು ಸಿಟಿಯಲ್ಲಿ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಒಂದೇ ದಿವಸ. ಇದನ್ನು ನಿರಂತರವಾಗಿ ಮಾಡ್ತೀವಿ. ಒಂದಿನ ಮಾಡಿ ಬಿಟ್ಬಿಟ್ರೆ ಅದು ನಿಲ್ಲೋದಿಲ್ಲ, ಅದು ನಿರಂತರವಾಗಿ ಅದನ್ನು ಮಾಡ್ತೇವೆ. ಮತ್ತು ಎಲ್ಲಿ ಈ ಫಾರಿನ್ ಸ್ಟೂಡೆಂಟ್ಸ್ ಇದ್ದಾರೆ ಮಾನ್ಯ ಸಭಾಪತಿಗಳೇ, ಅವರು ಆಫ್ರಿಕನ್ ಕಂಟ್ರೀಸಿಂದ ಭಾಳಷ್ಟು ಜನ ಬಂದಿದ್ದಾರೆ. ಅವರು ಬಂದು ಇಲ್ಲಿ ಡ್ರಗ್ಸ್ ದಂಧೆ ಮಾಡ್ತಾರೆ. ಅವ್ರಿಗೆ ಎಲ್ಲಿಂದ ತೊಗೊಂಡು ಬರ್ತಾರೋ, ಹೇಗೆ ತೊಗೊಂಡು ಬರ್ತಾರೋ ಗೊತ್ತಿಲ್ಲ, ಆದರೆ ಅದೇ ಒಂದು ಬಿಸ್ನೆಸ್ಸನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ನಾವು ಹಿಡಿತೇವೆ, ಕೇಸ್ ಹಾಕ್ತೇವೆ. ಕೇಸ್ ಹಾಕೋದೇ ಬೇಕು ಅವರಿಗೆ. ಯಾಕೆಂದರೆ ನಾವು ಭಾಳ ಪ್ರತಿನಿತ್ಯ ಅವ್ರು ಎಲ್ಲೆಲ್ಲಿದ್ದಾರೆ, ಅವರು ಮನೆ ಬಾಡಿಗೆ ಕೊಟ್ಟಿದ್ರೆ ಮನೆ ಬಾಡಿಗೆ ಅವನನ್ನು ಹಿಡ್ಕೊಂಡಿದ್ದೀವಿ. ಇತ್ತೀಚೆಗೆ ಆ ಬಾಡಿಗೆ ಮನೆ ಕೊಟ್ಟಿರೋನ್ನ ಬಾಡಿಗೆ ಮನೆಯೇ ನಾವು ಹೊಡೆದಾಕ್ತೀವಿ ಅನ್ನೋವರೆಗೂ ಹೋಗಿದ್ದೇವೆ. ಭಾಳ ಕಠಿಣವಾದಂಥ ಕ್ರಮವನ್ನು ಈ ಡ್ರಗ್ಸ್ ವಿಚಾರದಲ್ಲಿ ನಾವು ತೆಗೆದುಕೊಳ್ತಾ ಇದ್ದೇವೆ. ನೋಡಿ, ಯಾವಾಗ ಈ ಗೃಹ ಸಚಿವರು ಇಂಥ ಸ್ಟೇಟ್ಮೆಂಟ್ ಕೊಟ್ಟಾದಂಥ ಸಂದರ್ಭದಲ್ಲಿ ಡ್ರಗ್ಸ್ ದಂಧೆಕೋರರಿಗೆ ಆತಂಕ ಜಾಸ್ತಿ ಆಗಬೇಕಾಗಿತ್ತು. ಆದರೆ ಪಾಪ ಚಿದಂಬರಂ ಅವರಿಗೆ ಆತಂಕ ಶುರು ಆಗಿಬಿಟ್ಟಿದೆ. ತಮಿಳುನಾಡಲ್ಲಿರುವಂಥ ಚಿದಂಬರಂ ಅವರಿಗೆ ಯಾಕೆ ಅಂತ ಗೊತ್ತಿಲ್ಲ. ಈ ರೀತಿ ಮನೆಗೇ ಕೆಡೋತೀವಿ ಅಂತನೆಲ್ಲ ನೀವು ಹೇಳಬಾರ್ದು, ಅದು ಮಾನವ ಹಕ್ಕುಗಳ ಉಲ್ಲಂಘನೆ. ಸಚಿವರ ವರದಿಯಿಂದ ನಾನು ಆತಂಕಗೊಂಡಿದ್ದೇನೆ. ನಿಮ್ಮದೇನು ಹೋಗ್ಬೇಕು ಸ್ವಾಮಿ? ಯುವಕರು ಹಾದಿ ತಪ್ತಾ ಇದ್ದಾರೆ, ವ್ಯವಸ್ಥೆ ಕುಟ್ಕೊಂಡು ಹೋಗಿದೆ. ನಿಮ್ಮದೇನು ಹೋಗಬೇಕು ಚಿದಂಬರಂ ಅವರೇ? ನಿಮ್ಮದೆಲ್ಲ ರಾಜಕಾರಣ ಮುಗೀತು. ನೀವು ವಿತ್ತ ಸಚಿವರೂ ಆದ್ರಿ, ಕೇಂದ್ರದಲ್ಲಿ ಗೃಹ ಸಚಿವರೂ ಆದ್ರಿ, ಬೇಕಾದಷ್ಟು ಅನುಭವಿಸಿದ್ದೀರಿ. ನೀವು ಎಲ್ಲ ರೀತಿಯಲ್ಲೂ ಕೂಡ ನೀವು ಆರಾಮಾಗಿದ್ದೀರಿ, ಸಾಕು. ಮುಲಾಜಿಲ್ದೇ ಕ್ರಮ ಜರುಗಿಸ್ಲಿಲ್ಲ ಅಂದ್ರೆ ಆಗಲ್ಲ. ಜನರ ಪರವಾಗಿ ನಾನು ಪರಮೇಶ್ವರ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಪರಮೇಶ್ವರ್ ಅವರೇ ಸ್ವಲ್ಪ ಸ್ಟ್ರಾಂಗ್ ಆಗಿ, ಗೃಹ ಸಚಿವರೇ ಸ್ವಲ್ಪ ಸ್ಟ್ರಾಂಗ್ ಆಗಿ. ಇಲ್ಲ ಅಂತಂದರೆ ಬಹಳ ಕೆಟ್ಟ ಹೆಸರು ತಗೋತೀರಿ, ಹುಷಾರಾಗಿರಿ ಅಷ್ಟೇ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ನಮ್ಮದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಿಮಗೆ ಗೊತ್ತಿದೆ ಏನು ಅಂದರೆ ಹಿಂದಿನಿಂದಲೂ ಕೂಡ TV9 ಇದಕ್ಕೆ ಸಂಬಂಧಪಟ್ಟಂಗೆ ಅಭಿಯಾನ ಮಾಡ್ತಾ ಇದೆ. ನಾವು ಕೂಡ ಡ್ರಗ್ಸ್ ಮುಕ್ತ ಕರ್ನಾಟಕ, ಅದನ್ನು ಪಂಜಾಬ್ ಮಾಡಬೇಡಿ, ಉಡ್ತಾ ಪಂಜಾಬ್ ಆಗಬಾರ್ದು ಅಂತ ವಿಶೇಷ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಇದೇ ಗೃಹ ಸಚಿವರನ್ನೂ ಕೂಡ ಕರೆಸಿ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಹಿಂದಿನ ಗೃಹ ಸಚಿವರಾಗಿದ್ದಂಥ ಬೊಮ್ಮಾಯಿಯವ್ರನ್ನೂ ಕೂಡ ಕರೆಸಿದ್ವಿ. ಯಾವುದೇ ಕಾರಣಕ್ಕೂ ಈ ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲೂ ಕೂಡ ಲೋಪಗಳಾಗಬಾರದು.
ಹೆಡೆಮುರಿ ಕಟ್ಟಬೇಕು, ಹೆಣ ಎತ್ತಬೇಕು, ಆವಾಗ ಮಾತ್ರ ಸರಿ ಹೋಗುತ್ತೆ ಅನ್ನುವಂಥ ಸ್ಪಷ್ಟವಾದಂಥ ಸಂದೇಶ. ಈಗ ನೋಡಿ ಪರಮೇಶ್ವರರು ಹೇಳಿರೋದು ನಿಜಕ್ಕೂ ಅಪ್ರಿಷಿಯೇಟ್ ಮಾಡಬೇಕು. ಮುಲಾಜಿಲ್ದೇ ಕ್ರಮ ಜರುಗಿಸಲಿಲ್ಲ ಅಂತಂದರೆ ಇದ್ಯಾವುದು ಕೂಡ ಕಂಟ್ರೋಲ್ ಬರಲ್ಲ. ನಾಳೆ ಒಂದು ಸರಿ ಕೈ ತಪ್ಪಿ ಹೋಯ್ತು ಅಂತಂದರೆ ಭಗವಂತನೂ ಕೂಡ ರಕ್ಷಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಏನಂತೀರಿ ಹರೀಶ್? ಹೌದು ರಂಗನಾಥ್, ಇತ್ತೀಚೆಗೆ ಕರ್ನಾಟಕದಲ್ಲಿ ಡ್ರಗ್ಸ್ ಹಾವಳಿ ಹೆಚ್ಚಾಗಿರುವಂಥ, ಅದರಲ್ಲೂ ಕೂಡ ಯುವಕರು ಈ ಡ್ರಗ್ಸ್ ದಂಧೆಯಲ್ಲಿ ಭಾಗಿಯಾಗ್ತಾ ಇರುವಂಥದ್ದು ಮತ್ತು ಡ್ರಗ್ಸ್ ತೆಗೆದುಕೊಂಡು ಹಾಳಾಗ್ತಿರುವಂತಹದ್ದು. ಅದು ಮುಖ್ಯವಾಗಿ ಕಾಲೇಜು ವಿದ್ಯಾರ್ಥಿಗಳೇ ಈ ಒಂದು ಡ್ರಗ್ಸ್ ದಂಧೆಯಲ್ಲಿರುವಂತಹದ್ದು ಮತ್ತು ಡ್ರಗ್ಸ್ ತೆಗೆದುಕೊಳ್ತಿರುವಂತಹದ್ದು, ಕುಟುಂಬಗಳೇ ನಾಶ ಆಗ್ತಿರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಅಬ್ದುಲ್ ಜಬ್ಬಾರ್ ಅವರು ಪರಿಷತ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಕರ್ನಾಟಕದಲ್ಲಿ ಮಿತಿ ಮೀರಿದಂತಹ ಡ್ರಗ್ಸ್ ಹಾವಳಿ ಇದೆ, ಇದಕ್ಕೆ ಏನು ಕ್ರಮ ಕೈಗೊಂಡಿದ್ದೀರಿ ಅನ್ನುವಂತಹದ್ದು. ಅದಕ್ಕೆ ಪರಮೇಶ್ವರ್ ಅವರು ಉತ್ತರ ಕೊಡುವಂತಹ ವೇಳೆ ಮತ್ತೆ ಕಾಲೇಜುಗಳಲ್ಲಿ ಪೊಲೀಸರನ್ನ ಪದೇ ಪದೇ ಹೋಗ್ಲಿಕ್ಕೆ ಹೇಳ್ತಾ ಇದೀವಿ, ಮತ್ತೆ ಮಾನಿಟರ್ ಮಾಡ್ತಾ ಇದೀವಿ. ಜೊತೆಗೆ ಯಾರು ಡ್ರಗ್ಸ್ ಹಾವಳಿಯಲ್ಲಿ ದಂಧೆಯಲ್ಲಿ ಭಾಗಿಯಾಗ್ತಾರೆ ಅಂತವ್ರಿಗೆ ಯಾರು ಮನೆಗಳನ್ನ ಕೊಡ್ತಾರೆ ಅವರ ಮನೆಗಳನ್ನ ಒಡೆದಾಕುವಂತಹ ಹಂತಕ್ಕೂ ಕೂಡ ನಾವು ಹೋಗ್ತೇವೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಬುಲ್ಡೋಸರ್ ಬಳಕೆ ಮಾಡ್ತೀವಿ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಿಲ್ಲ. ಆದ್ರೆ ಚಿದಂಬರಂ ಅವರು ಈ ವಿಚಾರವನ್ನ ಈಗ ಪ್ರತಿಕ್ರಿಯೆ ನೀಡಿರುವಂತಹದ್ದು, ಟ್ವೀಟ್ ಮಾಡಿದ್ದಾರೆ. ಇದು ಉತ್ತರ ಪ್ರದೇಶದಲ್ಲಿ ಬುಲ್ಡೋಸರ್ ನ್ಯಾಯ ಏನಿದೆ ಆ ಹಂತಕ್ಕೆ ಕರ್ನಾಟಕ ಹೋಗೋದು ಬೇಡ, ಮತ್ತೆ ಮಾನವ ಹಕ್ಕುಗಳ ಉಲ್ಲಂಘನೆ ಆಗೋದು ಬೇಡ. ಮತ್ತೆ ಸುಪ್ರೀಂ ಕೋರ್ಟ್ ಈ ವಿಚಾರವಾಗಿ ಪದೇ ಪದೇ ಉತ್ತರ ಪ್ರದೇಶ ಸರ್ಕಾರಕ್ಕೆ ಚಾಟಿಯನ್ನ ಬೀಸಿರುವಂತಹದ್ದು. ಆ ಹಂತಕ್ಕೆ ಕರ್ನಾಟಕ ಹೋಗೋದು ಬೇಡ, ಮತ್ತೆ ಮನೆಗಳನ್ನ ಒಡೆದಾಕ್ತಿವಿ, ಬುಲ್ಡೋಸರ್ ಅನ್ನ ಪ್ರಯೋಗ ಮಾಡ್ತೀವಿ ಅನ್ನುವಂತ ಹಂತಕ್ಕೆ ಕರ್ನಾಟಕ ಹೋಗೋದು ಬೇಡ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಒಂದು ಕರ್ನಾಟಕದಲ್ಲಿ ಡ್ರಗ್ಸ್ ಹಾವಳಿಯನ್ನ ತಡೆಗಟ್ಟಲಿಕ್ಕೆ ಯಾವ ರೀತಿಯಾದ ಕ್ರಮಗಳನ್ನು ತೆಗೆದುಕೊಳ್ತಾ ಇದೀವಿ ಅನ್ನುವಂತ ಹೇಳಿಕೆ ಕೊಡುವಂತ ನಿಟ್ಟಿನಲ್ಲಿ ಒಂದು ಉತ್ಪ್ರೇಕ್ಷೆಯಾಗಿ ಕೊಟ್ಟಿರುವಂತ ಹೇಳಿಕೆ ಇದು, ಅಥವಾ ಮನೆಗಳನ್ನ ಒಡೆದು ಹಾಕ್ಬಿಟ್ಟಿದ್ದೀವಿ ಅನ್ನುವಂಥದ್ದನ್ನ ಏನು ಗೃಹ ಸಚಿವರು ಹೇಳಿಲ್ಲ. ಆದ್ರೆ ಇದನ್ನ ಬಹಳ ಸೀರಿಯಸ್ ಆಗಿ ಕೇಂದ್ರದ ಮಾಜಿ ಗೃಹ ಸಚಿವರು ತೆಗೆದುಕೊಂಡಿರುವಂತಹದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಈ ಮನೋಭಾವನೆಗಳು ಬದಲಾಗಬೇಕು. ಅಭಿವೃದ್ಧಿ ಅಂದ ತಕ್ಷಣ ಗುಜರಾತ್ ಮಾಡಲ್ಲ ಅಂತ ಅಂದ್ಬಿಡೋದು, ಈ ನಾವು ಮುಲಾಜಿಲ್ದೇ ಮನೆ ಕಡೋಸ್ತೀವಿ ಅಂದ ತಕ್ಷಣ UP ಮಾಡಲ್ ನೀವು ಅಳವಡಿಸ್ಕೋಬಾರ್ದು ಅಂತಂದ್ಬಿಡೋದು, ಏನು ಮಾಡಲ್ಗಳೆಲ್ಲ ಹಂಚಿಬಿಟ್ಟಿರದ ಮುಲಾಜಿಲ್ದೇ ಕ್ರಮ ಜರುಗಿಸಬೇಕು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜಬ್ಬಾರ್ ಅವ್ರನ್ನ ಮತ್ತು ಪರಮೇಶ್ವರ್ ಅವ್ರನ್ನ ಅಭಿನಂದಿಸ್ತೀವಿ ನಾವು. ಮುಲಾಜಿಲ್ದೇ ಹೆಜ್ಜೆ ಇಡಿ, ಮುಲಾಜಿಲ್ದೇ ಮಟ್ಟ ಹಾಕಿ, ಆವಾಗ ಮಾತ್ರ ಸಮಾಜ ಸರಿ ಹೋಗುತ್ತೆ.